ಫಿಲ್ಮ್ ಓದಿದ್ದೀನಿ, ನಾನು ಜರ್ಮನಿ ಫಿಲ್ಮ್ ಓದಿದ್ದೀನಿ, ಅದ್ರ ಜೊತೆಗೆ ಥಿಯೇಟರ್ ವರ್ಕು ಮಾಡಿದ್ದೀನಿ, ಥಿಯೇಟರ್ ಕಲ್ತ್ಕೊಂಡಿದ್ದೀನಿ ಆ್ಯಂಡ್ ಎಷ್ಟೊಂದು ಸ್ಟೂಡೆಂಟ್ ಫಿಲ್ಮ್ಸು ಮಾಡ್ಕೊಂಡ್ಬಂದಿದ್ದೀನಿ. ಇದನ್ನು ನಾನು ಅಪ್ಪು ಅಂಕಲ್ ಜೊತೆ ಮಾತಾಡಿದೆ, ನಮ್ಮ ಪವರ್ ಸ್ಟಾರ್. ಅವಾಗ ಅವ್ರು ಹೇಳಿದ್ರು ಇದು ಒಂದು ಪೊಟೆನ್ಷಿಯಲ್ ಇದೆ. ಅವ್ರು ನಂದು ಶಾರ್ಟ್ ಫಿಲ್ಮ್ ನೋಡ್ಬಿಟ್ಟು ಅವ್ರು ಹೇಳಿದ್ರು ನಿಮಗೆ ಒಂದು ಪೊಟೆನ್ಷಿಯಲ್ ಇದೆ, ನೀನು ಮುಂಬೈಗೆ ಹೋಗ್ಬಿಟ್ಟು ಆ್ಯಕ್ಟಿಂಗ್ ಸ್ಕೂಲಿಗೆ ಜಾಯ್ನ್ ಆಗು ಅಂತ. ಅವಾಗ ನನ್ನ ಅಪ್ಪ ಅಮ್ಮನ ಫುಲ್ ಇಟ್ಕೊಂಡ್ಬಿಟ್ಟಿದ್ದೆ, ಪ್ಲೀಸ್ ನಾನು ಆ್ಯಕ್ಟಿಂಗ್ ಹೋಗಬೇಕು, ಜರ್ಮನಿ ಸ್ಕೂಲ್ ನಂಗೆ ಬೇಡ, ನಾನು ಇಂಡಿಯಾಗೆ ಬಂದು ಆ್ಯಕ್ಟಿಂಗ್ ಮಾಡಬೇಕು ಅಂತ. ಅವಾಗ ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ಅಪ್ಪು ಅಂಕಲು ಅದ್ರ ಜೊತೆಗೆ ಇನ್ನೂ ಒಂದು ಹೇಳಿದ್ರು. ಅವ್ರು ಹೇಳಿದ್ರು ನಿನ್ನ ಪ್ಯಾಷನ್ ಜೊತೆ ನಿನ್ನ ಸ್ಟಡೀಸ್ ಮೇಲೂ ಗಮನ ಇರಲಿ. ಸೊ ಅದಕ್ಕೆ ನಾನು ಫುಲ್ ಗಮನ ಇದು ಸ್ಟಡೀಸ್ ಮೇಲೆ ಇಟ್ಟೆ. ಸ್ಕೂಲ್ ಮುಗಿಸಿದೆ, ಇಂಜಿನಿಯರಿಂಗ್ ಮಾಡಿದೆ ಜರ್ಮನಿ ಆ್ಯಂಡ್ ಮಾಸ್ಟರ್ಸ್ ಮಾಡಿದೆ ಜರ್ಮನಿಗೆ. ಅದೆಲ್ಲ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ನಾನು ಫಿಲ್ಮ್ ಪ್ಯಾಷನ್ ಅದೆಲ್ಲ ಮಾಡಿದ್ಮೇಲೆ ಟ್ರೈನಿಂಗ್ ಎಲ್ಲ ಆದಮೇಲೆ ನಿಮ್ಮ ಕನ್ನಡ ಮಾತಾಡಲಿಕ್ಕೆ ಎಷ್ಟು ಈಗ ಜರ್ಮನಿಯಿಂದ ಬಂದಿದ್ರಿ, ಬಟ್ ಕನ್ನಡ ಅಲ್ಲಿ ಅಷ್ಟೊಂದು ಮಾತಾಡ್ತಿದ್ರಾ, ಇಲ್ಲಿ ಬಂದು ಜಾಸ್ತಿ ಮಾತಾಡಿದ್ರಾ? ನಾನು ಚಿಕ್ಕವನಿಂದನೂ ಕನ್ನಡ ಅಲ್ಲಿ ಮಾತಾಡ್ತೀನಿ. ನಮ್ಮ ಮನೇಲಿ ಒಂದು ರೂಲ್ ಇತ್ತು ಸರ್,